ಕಣ್ಣು ಕುಣಿಯುವುದು ಅಥವಾ ಕಣ್ಣು ಹಾರುವುದು ಇದು ಭವಿಷ್ಯದ ಮುನ್ಸೂಚನೆಯೇ ಅಥವಾ ಅನಾರೋಗ್ಯದ ಲಕ್ಷಣವೇ? ನಮಸ್ಕಾರ ಬಂಧುಗಳೇ, ಸರ್ವಂ ಹಿತಂ ಚಾನೆಲ್ನ ಮತ್ತೊಂದು ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಸೃಷ್ಟಿಯೇ ಒಂದು ವಿಶಿಷ್ಟ ವಿಸ್ಮಯ. ನಾವು ಪ್ರತಿನಿತ್ಯ ಅನುಭವಿಸುವ ಸಣ್ಣ ಸಣ್ಣ ದೈಹಿಕ ಬದಲಾವಣೆಗಳ ಹಿಂದೆ ಯಾವುದೋ ಒಂದು ನಿಗೂಢ ಅರ್ಥ ಅಡಗಿರುತ್ತದೆ ಎಂದು ನಂಬುತ್ತೇವೆ. ಅದರಲ್ಲಿ ಅತಿ ಮುಖ್ಯವಾದುದು ಅಂದ್ರೆ ಎಡಗಣ್ಣು ಕುಣಿಯುವುದು ಅಥವಾ ಬಲಗಣ್ಣು ಕುಣಿಯುವುದು. ಒಟ್ಟಾರೆ ಕಣ್ಣು ಕುಣಿಯುವುದು ಅಥವಾ ಕಣ್ಣು ಹಾರುವುದು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಅನಿರೀಕ್ಷಿತವಾಗಿ ಕಣ್ಣು ಕುಣಿದಾಗ ನಮ್ಗೆ ಮೊದಲು ನೆನಪಾಗುವುದು ಧಾರ್ಮಿಕ ನಂಬಿಕೆಗಳು. ಇದು ಶುಭ ಸೂಚನೆಯೋ ಅಥವಾ ಅಶುಭವೋ ಎನ್ನುವ ಆತಂಕ ಅಥವಾ ಕುತೂಹಲ ನಮ್ಮಲ್ಲಿ ಮೂಡುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪುರುಷರಿಗೆ ಅಥವಾ ಮಹಿಳೆಯರಿಗೆ ಕಣ್ಣು ಕುಣಿಯುವುದರ ಅರ್ಥವೇನು, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಮತ್ತು ವಿಜ್ಞಾನದ ಪ್ರಕಾರ ಇದರ ಅಸಲಿ ಕಾರಣವೇನು ಎನ್ನುವುದನ್ನ ಸವಿಸ್ತರವಾಗಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ತಪ್ಪದೇ ನೋಡಿ, ಮಿಸ್ ಮಾಡದೆ ನೋಡಿ. ಅನಿರೀಕ್ಷಿತ ಸನ್ನೆಗಳ ರಹಸ್ಯ, ದಿ ಮಿಸ್ಟರಿ ಆಫ್ ಸೈನ್ಸ್. ನಮ್ಮ ದೇಹ ನಮಗೆ ಅರಿವಿಲ್ಲದಂತೆ ಕೆಲವು ಸೂಚನೆಗಳನ್ನ ನೀಡ್ತಿರುತ್ತೆ. ಅದರಲ್ಲಿ ಮುಖ್ಯವಾದುದು ಕಣ್ಣು ಹಾರುವಿಕೆ. ಇದು ಕೇವಲ ದೈಹಿಕ ಬದಲಾವಣೆಯೋ ಅಥವಾ ಮುಂಬರುವ ಕಾಲದ ಕನ್ನಡಿಯೋ? ಈ ಬಗ್ಗೆ ಜ್ಯೋತಿಷ್ಯಶಾಸ್ತ್ರ ಏನು ಹೇಳುತ್ತೆ ಎಂಬ ಕುತೂಹಲಕಾರಿ ಚರ್ಚೆ ಇಲ್ಲಿದೆ. ನಂಬಿಕೆ ಮತ್ತು ಜೀವನದ ತಳಹದಿ ಆಧಾರದ ಮೇಲೆ ನೋಡೋದಾದ್ರೆ, ಮಾನವನ ಜೀವನ ನಿಂತಿರುವುದೇ ನಂಬಿಕೆಗಳ ಮೇಲೆ. ಸೃಷ್ಟಿಯ ವಿಶಿಷ್ಟ ಶಕ್ತಿಗಳು ನಮಗೆ ಪ್ರಕೃತಿಯ ಮೂಲಕ ಹಲವು ಸಂದೇಶಗಳನ್ನ ರವಾನಿಸುತ್ತವೆ. ಕಣ್ಣುಗಳು ಕೇವಲ ದೃಶ್ಯಗಳನ್ನು ನೋಡುವ ಅಂಗವಲ್ಲ, ಅವು ನಮ್ಮ ಭವಿಷ್ಯದ ಆಗುಹೋಗುಗಳನ್ನು ಸೂಚಿಸುವ ದೈವಿಕ ಸಂಕೇತಗಳು ಹೌದು ಎಂದು ನಂಬಲಾಗಿದೆ. ಸ್ತ್ರೀಯರ ಎಡಗಣ್ಣು ಕುಣಿಯುವುದು ಅದೃಷ್ಟದ ಬಾಗಿಲು ಎನ್ನುವ ನಂಬಿಕೆ ಇದೆ. ದಿ ಲಕ್ಕಿ ಲೆಫ್ಟ್ ಐ ಫಾರ್ ವುಮೆನ್. ಮಹಿಳೆಯರಿಗೆ ಎಡಗಣ್ಣು ಕುಣಿಯುವುದು ಅತ್ಯಂತ ಶುಭ ಶಕುನ. ಒಂದು ವೇಳೆ ನಿಮ್ಮ ಎಡಗಣ್ಣು ಕುಣಿಯುತ್ತಿದ್ರೆ ಅದು ಆರ್ಥಿಕ ಲಾಭ, ಉದ್ಯೋಗದಲ್ಲಿ ಬಡ್ತಿ ಅಥವಾ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಬರುವುದನ್ನು ಸೂಚಿಸುತ್ತೆ. ನಿಮ್ಮ ದೀರ್ಘಕಾಲದ ಕನಸು ನನಸಾಗುವ ಸಮಯ ಹತ್ತಿರವಿದೆ ಎಂದೇ ಇದರ ಅರ್ಥ. ಇನ್ನು ಪುರುಷರ ಬಲಗಣ್ಣು ಕುಣಿಯುವುದು ಯಶಸ್ಸಿನ ಸಂಕೇತ. ರೈಟ್ ಐ ಸಕ್ಸೆಸ್ ಫಾರ್ ಮೆನ್. ಪುರುಷರಿಗೆ ಬಲಗಣ್ಣು ಹಾರಿದ್ರೆ ಅಥವಾ ಕುಣಿದ್ರೆ ಅದು ವಿಜಯದ ಸಂಕೇತ ಎಂದೇ ನಂಬಲಾಗುತ್ತೆ. ನೀವು ಕೂಡ ಕೆಲಸಗಳಲ್ಲಿ ಜಯ ಸಿಗುವುದು ಮಾತ್ರವಲ್ಲ, ಸಮಾಜದಲ್ಲಿ ಗೌರವ ಮತ್ತು ಪ್ರಚಾರವೂ ಲಭಿಸುತ್ತೆ. ಬಲಗಣ್ಣಿನ ಮೇಲ್ಭಾಗದ ರೆಪ್ಪೆ ಹಾರಿದ್ರೆ ನಿಮ್ಮ ಮನದ ಇಂಗಿತಗಳು ಬಹಳ ಬೇಗನೆ ಈಡೇರುತ್ತವೆ ಎಂಬುದು ಜ್ಯೋತಿಷ್ಯದ ನುಡಿ. ಹಾಗೆಯೇ ವಿರುದ್ಧ ದಿಕ್ಕಿನ ಹಾರಾಟ ಎಚ್ಚರಿಕೆಯ ಗಂಟೆ, ದಿ ವಾರ್ನಿಂಗ್ ಸೈನ್ಸ್ ಅನ್ನುವ ಒಂದು ನಂಬಿಕೆ ಇದೆ. ಎಲ್ಲಾ ಕಣ್ಣಿನ ಹಾರಾಟವೂ ಶುಭವಲ್ಲ. ಮಹಿಳೆಯರಿಗೆ ಬಲಗಣ್ಣು ಮತ್ತು ಪುರುಷರಿಗೆ ಎಡಗಣ್ಣು ಹಾರಿದ್ರೆ ಅಂದ್ರೆ ಒಬ್ಬರಿಗೊಬ್ಬರು ವಿರುದ್ಧ ಕಣ್ಣು. ಈಗ ಮಹಿಳೆಯರಿಗೆ ಮೊದಲು ಎಡಗಣ್ಣು ಕುಣಿದ್ರೆ ಶುಭ ಶಕುನ ಅಂತ ಹೇಳಿದ್ವಿ, ಪುರುಷರಿಗೆ ಬಲಗಣ್ಣು ಕುಣಿದ್ರೆ ಶುಭ ಶಕುನ ಅಂತ ಹೇಳಿದ್ವಿ. ಇದು ಉಲ್ಟಾ ಅಂದ್ರೆ ವಿರುದ್ಧ ಆದಾಗ ಪುರುಷರಿಗೆ ಎಡಗಣ್ಣಾಗಿ ಮಹಿಳೆಯರಿಗೆ ಬಲಗಣ್ಣು ಕುಣಿದ್ರೆ ಅದು ಅಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇದು ಕೆಲಸದಲ್ಲಿ ಅಡೆತಡೆ, ಸೋಲು ಅಥವಾ ಯಾವುದೋ ಸಣ್ಣ ಬಿಕ್ಕಟ್ಟು ಎದುರಾಗಬಹುದು ಎಂದು ಎಚ್ಚರವನ್ನು ಸಹ ನೀಡುತ್ತೆ. ಇಂತಹ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ಮುಖ್ಯ. ಕಣ್ಣಿನ ಯಾವ ಭಾಗ ಕುಣಿದ್ರೆ ಏನು ಫಲ? ಕಣ್ಣಿನ ಮೇಲ್ಭಾಗ ಕುಣಿದ್ರೆ ಅದು ಆಸೆಯ ಈಡೇರಿಕೆಯನ್ನು ಸೂಚಿಸಿದ್ರೆ ಕೆಳಭಾಗ ಕುಣಿಯುವುದು ಅಷ್ಟು ಒಳ್ಳೆಯದಲ್ಲ. ಮಹಿಳೆಯರಿಗೆ ಎಡಗಣ್ಣಿನ ಕೆಳಭಾಗ ಹಾರಿದ್ರೆ ನಿಮ್ಮ ಬಗ್ಗೆ ಯಾರೋ ಅಪಪ್ರಚಾರ ಮಾಡುತ್ತಿದ್ದಾರೆ ಅಥವಾ ಗಾಸಿಪ್ಗಳು ಹರಡ್ತಿವೆ ಎಂಬ ಮುನ್ಸೂಚನೆಯನ್ನು ಇದು ನೀಡುತ್ತೆ. ಇನ್ನು ವಿಜ್ಞಾನದ ದೃಷ್ಟಿಕೋನದಲ್ಲಿ ಇವೆಲ್ಲವನ್ನು ನೋಡೋದಾದ್ರೆ ಇದು ಕೇವಲ ಆಯಾಸವೇ, ದಿ ಸೈನ್ಸ್ ಬಿಹೈಂಡ್ ಪಿಕ್ಚರ್ಸ್ ಎನ್ನುವುದನ್ನು ನೋಡೋದಾದ್ರೆ ಧಾರ್ಮಿಕ ನಂಬಿಕೆಗಳು ಒಂದು ಕಡೆಯಾದ್ರೆ ವಿಜ್ಞಾನವು ಇದನ್ನು ನರಗಳ ದೌರ್ಬಲ್ಯ ಅಂತ ಹೇಳುತ್ತೆ. ಅತಿಯಾದ ಒತ್ತಡ, ಸರಿಯಾದ ನಿದ್ರೆ ಇಲ್ಲದಿರುವುದು, ಮೊಬೈಲ್ ಲ್ಯಾಪ್ಟಾಪ್ಗಳ ಅತಿಯಾದ ಬಳಕೆ ಅಥವಾ ವಿಟಮಿನ್ ಕೊರತೆಯಿಂದಲೂ ಕಣ್ಣು ಕುಣಿಯುತ್ತೆ, ಪಟಪಟ ಅಂತ ಬಡಿಯುತ್ತೆ. ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಲು ಇದು ಒಂದು ಸೂಚನೆಯೂ ಇರಬಹುದು ಅಂತ ಹೇಳುತ್ತೆ. ನಂಬಿಕೆ ನಿಮ್ಮದು, ಮಾಹಿತಿ ನಮ್ಮದು. ಕಣ್ಣು ಕುಣಿಯುವುದು ಭವಿಷ್ಯದ ನುಡಿಯೋ ಅಥವಾ ಆರೋಗ್ಯದ ಸಮಸ್ಯೆಯೋ ಎಂಬುದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ಆದ್ರೆ ಇಂತಹ ಪುಟ್ಟ ಸನ್ನೆಗಳ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ನಂಬಿಕೆಗಳಿವೆ. ನಿಮ್ಮ ಅನುಭವವೇನು? ಕಣ್ಣು ಹಾರಿದಾಗ ನಿಮಗೆ ಶುಭವಾಗಿದೆಯೇ? ಕಮೆಂಟ್ ಮಾಡಿ ತಿಳಿಸಿ. ಗೆಳೆಯರೇ, ನಂಬಿಕೆ ಎನ್ನುವುದು ಅವರವರ ವೈಯಕ್ತಿಕ ವಿಚಾರ. ಕೆಲವರಿಗೆ ಇದು ಜ್ಯೋತಿಷ್ಯದ ಸೂಚನೆ ಆದ್ರೆ ಇನ್ನು ಕೆಲವರಿಗೆ ದೈಹಿಕ ಆಯಾಸದ ಲಕ್ಷಣವೂ ಹೌದು. ಏನೇ ಇರಲಿ, ನಿಮ್ಮ ಕಣ್ಣು ಕುಣಿದಾಗ
ನಿಮಗೆ ಯಾವ ರೀತಿ ಅನುಭವವಾಗಿದೆ ಅಂತ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಬಗ್ಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.